ವಿಜಯ ನ್ಯೂಸ್. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬೆಳಗಾವಿ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಚುನಾವಣೆ ವಿಜಯಶಾಲಿಯಾದ ರಮೇಶ್ ಅಣ್ಣಿಗೇರಿ ಅವರಿಗೆ ಅಭಿನಂದನೆ. ಒಕ್ಕೂಟದ ಅಭಿವೃದ್ಧಿಗೆ ಕೊಡುಗೆ ನೀಡುವಂತೆ ಮನವಿ. ತುರುವೇಕೆರೆಯಲ್ಲಿ ಮತದಾನದ ಜಾಗೃತಿ ಕಾರ್ಯಕ್ರಮ. ಮತದಾನ ಮಾಡುವಂತೆ ಸಂವಿಧಾನ ಪೀಠಿಕೆ ಬೋಧನೆ. 18 ವರ್ಷ ಮೇಲ್ಪಟ್ಟದವರು ಮತದಾನ ಮಾಡುವಂತೆ ಕರೆ. 30 ವರ್ಷ ವನವಾಸ ಪಟ್ಟ ನಟರಾಜನಿಗೆ ಮುಕ್ತಿ. ಆಶ್ರಮಕ್ಕೆ ಕರೆದೊಯ್ದ ಶಾರದಾಂಬ ಟ್ರಸ್ಟ್ನ ವ್ಯವಸ್ಥಾಪಕಿ. ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತ ವ್ಯವಸ್ಥಾಪಕಿ. ಧಾರವಾಡದ ಕಲ್ಲೆ ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟ. ಓರ್ವ ಮಹಿಳೆ ಸಾವು, 4ವರಿಗೆ ಗಂಭೀರ ಗಾಯ. ತಪ್ಪಿದ ಭಾರೀ ದುರಂತ. 15 ವರ್ಷ ಪೂರ್ಣಗೊಳಿಸಿದ ನಾರಾಯಣ ಹಾರ್ಟ್ ಸೆಂಟರ್ ಸಂಸ್ಥೆಯ ವತಿಯಿಂದ ವ್ಯಾಸ್ಕ್ಯುಲರ್ ಸರ್ಜರಿ ವಿಭಾಗ ಆರಂಭ. ವ್ಯವಸ್ಥಾಪಕ ನಿರ್ದೇಶಕರಾದ ಶಶಿಕುಮಾರ್ ಪಟ್ಟಣಶೆಟ್ಟಿ ಮಾಹಿತಿ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿಪಿ ಶಶಿಧರ್ ಅವರ ಜನ್ಮದಿನಾಚರಣೆ. ಕೂಡಿಗೆ ಶಕ್ತಿ ವೃದ್ಧಾಶ್ರಮದಲ್ಲಿ ಜನ್ಮದಿನಾಚರಣೆ ಆಚರಣೆ. ಜನ್ಮದಿನದ ಪ್ರಯುಕ್ತ ವೃದ್ಧರಿಗೆ ಊಟದ ವ್ಯವಸ್ಥೆ. ಸಮರ್ಪಕವಾಗಿ ನೀರು ಪೂರೈಸುವಂತೆ ಪ್ರತಿಭಟನೆ. ಹೋರಾಟಗಾರ ಸಿ ವಿರೂಪಾಕ್ಷಪ್ಪ ಒತ್ತಾಯ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಹಿಡಿಶಾಪ. ವಿಜಯಪುರದಲ್ಲಿ ಬೃಹತ್ ಉಚಿತ ರಕ್ತದಾನ ಶಿಬಿರ. ರಕ್ತ ನಿಧಿ ಕೇಂದ್ರ ವತಿಯಿಂದ ಉಚಿತ ರಕ್ತದಾನ ಶಿಬಿರ. ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಶಿವಣ್ಣನ ಪತ್ನಿ. ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಲ್ಲಿ ಗೀತಾ ಭರ್ಜರಿ ಮತಬೇಟೆ. ಪ್ರಚಾರಕ್ಕೆ ನಟರನ್ನು ಕರೆದಿಲ್ವಂತೆ ಗೀತಕ್ಕ. ಅಭಿಮಾನಿಗಳ ಕಡೆ ಕೈ ಬೀಸುತ್ತಾ ಹೆಜ್ಜೆ ಹಾಕಿದ ನ್ಯಾಷನಲ್ ಕ್ರಶ್ ರಶ್ಮಿಕಾ. ಕೊನೆಗೂ ರಿವೀಲ್ ಆಯ್ತು ಪುಷ್ಪ ಸಿನಿಮಾದ ಶ್ರೀವಲ್ಲಿಯ ಹೊಸ ಲುಕ್. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ವಿಡಿಯೋ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯೇ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.